ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಟಿನ್ ರಿಬ್ಬನ್ನ ಉಪಯೋಗಿಸ್ಕೊಂಡು ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಕಾರ್ನರಲ್ಲಿ ನನ್ನ ಚಾನಲ್ನ ಲೋಗೋ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಹಾಗೂ ಕೆಳಗಡೆನೂ ಸಹ ನನ್ನ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮ್ಮನ್ನು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲು ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಟಾರ್ಟಿಂಗಲ್ಲಿ ಈ ರೀತಿಯ ಒಂದು ರಿಂಗನ್ನು ಹಾಕಿಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ. ನಂತರ ಈ ಗೋಲ್ಡನ್ ಬೀಡ್ಸ್ ಇದೆಯಲ್ಲ, 5 ಬೀಡನ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ನಂತರ ಈ ಯೆಲ್ಲೋ ಕಲರ್ ಸ್ಯಾಟಿನ್ ರಿಬ್ಬನ್ನ ತಗೊಂಡು ಹೀಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸುಟ್ಕೋತಾ ಇದ್ದೀನಿ. ರೆಡ್ ಕಲರು ಅಷ್ಟೇ ಸ್ಟಾರ್ಟಿಂಗಲ್ಲಿ ಸುಟ್ಕೋತಾ ಇದ್ದೀನಿ. ನಂತರ ಈ ಫಸ್ಟು ಯೆಲ್ಲೋ ರಿಬ್ಬನ್ನ ತಗೊಂಡ್ಬಿಟ್ಟು ಹೀಗೆ ನೋಡಿ ಸೈಡಲ್ಲಿ ಮಾತ್ರ ಹೀಗೆ ಹಾಕ್ತಾ ಹೋಗಬೇಕು. ನೋಡಿ ಈ ರೀತಿ ಬರುತ್ತೆ. ಹತ್ತತ್ರಕ್ಕೆ ಹಾಕ್ತಾ ಹೋಗ್ಬೇಕು. ಎಷ್ಟು ಹತ್ತಿರ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹೇಗಿದ್ದರೂ ನವರಾತ್ರಿ ಬಂತಲ್ವ, ನಾವು ಒಂದೊಂದೇ ಹಾರವನ್ನು ಕಲಿತಾ ಹೋಗೋಣ. ಹೊಸ ಹೊಸ ಮಾದರಿಯ ಹಾರವನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇಷ್ಟಾದಮೇಲೆ ನಾನಿಲ್ಲಿ ಕಟ್ ಮಾಡಿಬಿಡ್ತಾ ಇದ್ದೀನಿ. ಕಟ್ ಮಾಡಿ ಈ ಎಂಡನ್ನು ಸಹ ಸುಟ್ಕೋತಾ ಇದ್ದೀನಿ. ಈಗ ಇದನ್ನು ನಿಧಾನಕ್ಕೆ ಹೀಗೆ ಎಳ್ಕೊತಾ ಇದ್ದೀನಿ. ಎಳ್ಕೊಂಬಿಟ್ಟು ಇದನ್ನು ಹೀಗೆ ರೊಟೇಟ್ ಮಾಡಬೇಕು. ಹೀಗೆ ಇದಾದ ನಂತರ ನಾನಿಲ್ಲಿ ಒಂದು ಗೋಲ್ಡನ್ ಬೀಡನ್ನ ಹಾಕ್ತಾಯಿದ್ದೀನಿ. ಹೀಗೆ ನೆಕ್ಸ್ಟು ರೆಡ್ ಕಲರ್ ಸ್ಯಾಟಿನ್ ರಿಬ್ಬನ್ನ ತಗೊಂಡು ಸೇಮ್ ಅದೇ ರೀತಿಯಲ್ಲಿ ಒಂದು ಸೈಡಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. ನಾವು ಯಾವತ್ತೂ ಯಾವುದೇ ಹಾರವನ್ನು ಮಾಡುವಾಗ ಕಲರ್ ಕಾಂಬಿನೇಷನ್ನ ಇಟ್ಕೊಂಡು ಮಾಡಬೇಕಾಗತ್ತೆ. ಆಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಅರಿಶಿಣ ಮತ್ತು ಕುಂಕುಮದ ಕಲರ್ ಕಾಂಬಿನೇಷನ್ನಲ್ಲಿ ಈ ಹಾರ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡೋರಿಗೂ ಸಹ ಖುಷಿ ಅನಿಸೋ ಹಾಗೆ ಆಗುತ್ತೆ.
ಹಾಕ್ತಾ ಕೆಲವೊಮ್ಮೆ ಮಧ್ಯದಲ್ಲಿ ಬಂದುಬಿಡತ್ತೆ. ನೋಡಿಕೊಂಡು ಹಾಕಿದರೆ ಒಳ್ಳೆಯದು. ನೋಡಿ, ಇವಾಗೂ ಅಷ್ಟೇ ಕಟ್ ಮಾಡಿಕೊಂಡು ನಾನು ಮತ್ತೆ ಇಲ್ಲಿ ಸುಟ್ಕೋತಾ ಇದ್ದೀನಿ. ನಂತರ ನಿಧಾನಕ್ಕೆ ಹೀಗೆ ಎಳ್ಕೊಂಡ್ಬಿಟ್ಟು ಇಲ್ಲಿ ನೀಟಾಗಿ ರೊಟೇಟ್ ಮಾಡಬೇಕು. ನೋಡಿ, ಹೀಗೆ ಅರಿಶಿಣ ಕುಂಕುಮದ ಕಾಂಬಿನೇಷನ್. ಈಗ ಮತ್ತೊಂದು ಗೋಲ್ಡ್ ಬೀಡನ್ನ ಹಾಕಿಬಿಟ್ಟು ಹೀಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಒಂದಾಗಿನೇ ಒಂದೊಂದು ಕಲರ್ ಸ್ಯಾಟಿನ್ ರಿಬ್ಬನ್ನು ಮತ್ತು ಒಂದು ಬೀಡು ಮತ್ತು ಸ್ಯಾಟಿನ್ ರಿಬ್ಬನ್ ಇದೇ ರೀತಿ ಹಾಕ್ಕೊಂಡು ಹೋಗಿದ್ದೀನಿ ನಾನು. ಈಗ ಎಲ್ಲವನ್ನು ಒಮ್ಮೆ ಸೆಟ್ ಮಾಡ್ಕೋಬೇಕು. ಕೊನೆಯಲ್ಲಿ ಮತ್ತೆ 5 ಬೀಡ್ಸ್ನ ಹಾಕ್ತಾ ಇದ್ದೀನಿ. ಐದು ಬೀಡ್ಸ್ನ ಹಾಕಿ ಮತ್ತು ಒಂದು ರಿಂಗ್ನ ಹಾಕಿಬಿಟ್ಟು ನಾಟನ್ನು ಹಾಕ್ತಾಯಿದ್ದೀನಿ. ಈಗ ಈ ಬೀಡ್ಸ್ ಏನಿರುತ್ತೆ, ಈ ಬೀಡ್ಸ್ ಒಳಗಡೆ ಹೋಗಿಬಿಟ್ಟು ಸೂಜಿನ ದಾರನ ಹೀಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ದಾರ ಎಲ್ಲೂ ಬಿಚ್ಚೋಗೋ ಚಾನ್ಸ್ ಇರೋದಿಲ್ಲ. ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಕಲರ್ಫುಲ್ ಆಗಿರುವಂತಹ ಡಿಟ್ಟೋ ಅರಿಶಿಣ ಕುಂಕುಮ ಕಲರ್ ಕಾಂಬಿನೇಷನಲ್ಲಿ ನಾನು ಈ ಹಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಇಷ್ಟು ಉದ್ದ ಮಾಡಿದ್ದೀನಿ. ಇದಕ್ಕೆ ಒಂದು ಯೆಲ್ಲೋ ಕಲರ್ ಸ್ಯಾಟಿನ್ ಟೇಪ್ ರೋಲು, ಮತ್ತೊಂದು ರೆಡ್ ಕಲರ್ ಸ್ಯಾಟಿನ್ ಟೇಪ್ ರೋಲ್ನ ಯೂಸ್ ಮಾಡಿದ್ದೀನಿ. ನೀವು ಇನ್ನೂ ಲೆಂತಿಯಾಗಿ ಬೇಕು ಅಂದರೆ ಸ್ಯಾಟಿನ್ ರಿಬ್ಬನ್ನ ಜಾಸ್ತಿ ಹಾಕ್ಕೋಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹೇಗಿದ್ರು ನವರಾತ್ರಿ ಹಬ್ಬ ಬಂತಲ್ವಾ, ಈ ರೀತಿ ಸುಂದರವಾದ ಹಾರವನ್ನು ಮಾಡಿಕೊಂಡು ದೇವಿಯನ್ನು ಅಲಂಕಾರ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.